ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಲವ್ ಲೈಫಿನ ಎನರ್ಜಿ ಹೇಗಿದೆ, ಮುಂದೆ ಏನಾಗಬಹುದು, ಏನೆಲ್ಲ ನಡೀತಾ ಇದೆ, ಪ್ರತಿಯೊಂದು ಎನರ್ಜಿನೂ ಕೂಡ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ ಕ್ಯಾಂಡಲ್ ವ್ಯಾಕ್ಸ್ ಹಾಕಿ ಟ್ಯಾರೋ ರೀಡಿಂಗ್ ಮುಖಾಂತರ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆಯೇ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕನೆಕ್ಷನ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಕನೆಕ್ಷನ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ತೀರಾ. ಹಾಗೆಯೇ ಇದು ಜನರಲ್ ರೀಡಿಂಗ್, ನೆನಪಿರಲಿ, ಇದು ಪರ್ಸ್ನಲ್ ರೀಡಿಂಗ್ ಅಲ್ಲ, ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಯಾವ ಒಂದು ಮೆಸೇಜಸ್ಗಳು ಬರ್ತಾ ಇರುತ್ತೆ ಅದೊಂದು ಎನರ್ಜಿ ಮೇಲೆ ಕನೆಕ್ಟ್ ಆಗಿರುವಂಥದ್ದು. ಸೊ ನಿಮ್ಮ ಸೋಲ್, ನಿಮ್ಮ ಎನರ್ಜಿ ಕನೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ರಿಸೀವ್ ಮಾಡ್ಕೊಳ್ಳಿ. ನಿಮ್ದು ಅಲ್ದಿರೋಂತಹ ಮೆಸೇಜಸ್ಗಳು ಬರ್ತಾ ಇದ್ರೆ ಜಸ್ಟ್ ಅದನ್ನು ಲೆಟ್ ಗೋ ಮಾಡಿ. ಓಕೆನಾ? ಎಸ್, ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರಿಗೆ ವಾಟ್ಸಪ್ ಮಾಡಿ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ನಿಮ್ಮ ಈ ಸಪೋರ್ಟಿಗೆ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ಮಾಡೋದಕ್ಕೆ ಎನರ್ಜಿ ಸ್ಟ್ರೆಂತ್ ಬರ್ತಿರೋದು. ಓಕೆ, ಥ್ಯಾಂಕ್ ಯು. ಕ್ಯಾಂಡಲ್ ನೋಡ್ತಾ, ಫ್ಲೇಮ್ ನೋಡ್ತಾ ನಿಮ್ಮ ಹೆಸರನ್ನು 3 ಸಲ ಹೇಳ್ಕೊಳ್ಳಿ, ನಿಮ್ಮ ಪರ್ಸನ್ ಹೆಸರನ್ನು 3 ಸಲ ಹೇಳ್ಕೊಳ್ಳಿ. ಓಕೆ ಓಕೆ ಇಲ್ಲಿ ನಿಮ್ಮಿಬ್ಬರದು ಎನರ್ಜಿ ಸಾಮಾನ್ಯವಾಗಿರುವಂಥದ್ದಲ್ಲ. ಓಕೆನಾ? ಇಲ್ಲಿ 2 ಆತ್ಮಗಳ ನಡುವೆ ಇರುವಂತಹ ಒಂದು ಸ್ಟ್ರಾಂಗ್ ಎನರ್ಜಿ, ಕನೆಕ್ಷನ್ ಎನರ್ಜಿ ಬರ್ತಿದೆ ಇಲ್ಲಿ. ನಿಮ್ಮ ಒಂದು ಕಾಂಟ್ಯಾಕ್ಟ್ನ ಇಲ್ಲಿ ಎಲ್ಲೊಂದು ಕಡೆ ನಿಮ್ಮ ಪರ್ಸನ್ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನು ಕೆಲವು 11 ದಿನಗಳಲ್ಲಿ ನಿಮ್ಮ ಕಾಂಟ್ಯಾಕ್ಟ್ನ, ನಿಮ್ಮ ಸಂಪರ್ಕವನ್ನು ಇಗ್ನೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಅವರಿಗೆ ತುಂಬ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ಬಟ್ ಅವರು ಎಲ್ಲೋ ಒಂದು ಕಡೆ ಇಗ್ನೋರ್ ಮಾಡ್ತಿದ್ದಾರೆ. ನೆಕ್ಸ್ಟ್ 11 ಡೇಸ್, 21 ಡೇಸ್ ಎನರ್ಜಿ ಬರ್ತಿದೆ, ನೆಕ್ಸ್ಟ್ 48 ಅವರ್ಸ್ ಎನರ್ಜಿ ಬರ್ತಿದೆ, 72 ಅವರ್ಸ್ ಎನರ್ಜಿ ಬರ್ತಿದೆ. ಇಷ್ಟರ ಒಳಗಡೆ ನಿಮ್ಮ ಒಂದು ಸಂಪರ್ಕವನ್ನು ಅವ್ರು ಇಗ್ನೋರ್ ಮಾಡೋದಕ್ಕೆ ಆಗೋದಿಲ್ಲ. ಹೌದು, ಇಲ್ಲಿ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಅವ್ರನ್ನ ನೋಡೋದಕ್ಕೆ ಅಥವಾ ಅವರ ಎನರ್ಜಿಯಲ್ಲಿ ಸೈಲೆನ್ಸ್ ಇದೆ, ಡಿಸ್ಟೆನ್ಸ್ ಇದೆ, ಈಗೋ ಇದೆ. ಆದರೆ ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ, ಹೃದಯದಲ್ಲಿ ನಿಮ್ಮ ಪ್ರೆಸೆನ್ಸ್ ತುಂಬ ಆಳವಾಗಿ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮಿಂದ ಎಷ್ಟೇ ದೂರ ಓಡೋದ್ರೂ ಕೂಡ ನಿಮ್ಮ ಎನರ್ಜಿಯಿಂದ ಅವರು ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮಿಂದ ದೂರ ಹೋಗ್ಬೋದು ಅಷ್ಟೇ ಬಿಟ್ಟರೆ, ನಿಮ್ಮ ಎನರ್ಜಿಯಿಂದ ಅವರು ಎಸ್ಕೇಪ್ ಆಗೋದಕ್ಕೆ, ನಿಮ್ಮ ಎನರ್ಜಿಯಿಂದ ದೂರ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಆ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಕೆಲವೊಂದಷ್ಟು ಜನ ಸೋಲ್ಮೇಟ್ಸ್ ಇರಬಹುದು, ಆ್ಯಂಡ್ ಕೆಲವೊಂದಷ್ಟು ಜನ ಟ್ವಿನ್ ಫ್ಲೇಮ್ ಎನರ್ಜಿಲಿದ್ದೀರಾ, ಕೆಲವೊಂದಷ್ಟು ಜನ ಕಾರ್ಮಿಕ್ ಕನೆಕ್ಷನಲ್ಲಿದ್ದೀರಾ. ಇಲ್ಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ ನಿಮ್ಮ ಪರ್ಸನ್ ಜೊತೆಗೆ. ಹಾಗೆಯೇ ಇಲ್ಲಿ ನೋಡಬಹುದು ಅವರ ಮನಸ್ಸಲ್ಲಿ ಈಗ ಓಕೆ ನಿಮ್ಮ ಮಾತನ್ನ ಕೇಳೋದಕ್ಕೆ ಅವರಿಲ್ಲಿ ಸಿದ್ಧ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ರಿಯೂನಿಯನ್ ಎನರ್ಜಿ ತುಂಬಾನೇ ಹೈ ಎನರ್ಜಿ ಬರ್ತಿದೆ. ಓಕೆ, ಇಲ್ಲಿ ಯೂನಿವರ್ಸ್ ನಿಮಗೊಂದು ಶಾಕಿಂಗ್ ಎನರ್ಜಿ, ಶಾಕಿಂಗ್ ಮೆಸೇಜ್ ಕೂಡ ಕೊಡ್ತಿರೋಂಥ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಅವ್ರು ತುಂಬ ಬ್ಯುಸಿ ಇದ್ದೀನಿ ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ದಾರೆ, ಬಟ್ ಅವ್ರ ಲೈಫಲ್ಲಿ ಏನು ಬ್ಯುಸಿ ಇಲ್ಲ. ನಿಮ್ಮನ್ನು ಮಾತಾಡಿಸ್ತಿರುವಷ್ಟು, ನಿಮ್ಮ ಜೊತೆ ಮಾತಾಡ್ದೇನೆ, ನಿಮ್ಮ ಜೊತೆಗೆ ಮೆಸೇಜ್ ಮಾಡ್ದೇನೆ, ನಿಮ್ಮ ಜೊತೆ ಕಾಲ್ ಮಾಡ್ದೇನೆ ಇರುವಷ್ಟು ಏನು ಬ್ಯುಸಿ ಇಲ್ಲ. ಸೊ ಬ್ಯುಸಿ ಇದ್ದೀನಿ ಅಂತ ಅವ್ರು ಇಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಓಕೆನಾ? ಇಗ್ನೋರ್ ಮಾಡೋಕ್ಕೂ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಇಗ್ನೋರ್ ಮಾಡೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆ ಮನಸ್ಸು ಅಥವಾ ಕನೆಕ್ಷನ್ ಏನಿದೆ ಸ್ಟ್ರಾಂಗ್ ಆಗಿರೋದ್ರಿಂದ ಮತ್ತೆ ಅವ್ರು ನಿಮ್ಮ ಒಂದು ಪ್ರೀತಿಗೆ ಬಲೆಗೆ ಸಿಗಾಕೊಳ್ತಾ ಇದ್ದಾರೆ, ಪ್ರೀತಿ ಬಲೆಗೆ ಬೀಳ್ತಾ ಇದ್ದಾರೆ. ಅವರು ಓಕೆ
ಯೂನಿವರ್ಸ್ ಮೆಸೇಜ್ ನಿಮಗೆ ಇಲ್ಲಿ ಸಿಗ್ತಿರುವಂಥದ್ದು, ಅವ್ರು ತುಂಬ ಬೇಗ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಬರ್ತಾರೆ, ನಿಮ್ಮ ಕಾಂಟ್ಯಾಕ್ಟಿಗೆ ಬರ್ತಾರೆ. ಅವ್ರು ಹೇಳಬೇಕಾಗಿರುವಂಥ ಒಂದಷ್ಟು ಮಾತುಗಳು ಇನ್ನೂ ಉಳಿದಿದೆ, ಇನ್ಕಂಪ್ಲೀಟ್ ಮಾತುಕತೆಗಳು. ಇಲ್ಲಿ ಬ್ರೋಕ್ ಆಗಿರುವಂತಹ ಸರ್ಕಲ್ ಶೇಪ್ ಎನರ್ಜಿ ಬರ್ತಿರುವಂಥದ್ದು. ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದು ಫಸ್ಟ್ ಸ್ಟೆಪ್ನ ತಗೊಳ್ಳೋದಕ್ಕೆ ಸ್ವಲ್ಪ ಇಲ್ಲೊಂದು ಕಡೆ ಸ್ಟ್ರಗಲ್ ಮಾಡ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ನಾನೇ ಮಾತಾಡಿಸ್ಬೇಕಾ, ನಾನು ಹೇಗೆ ಮಾತಾಡಿಸ್ಲಿ ಅನ್ನೋಂಥ ಒಂದು ಎನರ್ಜಿ. ಓಕೆ, ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು? ಟಿ ಲೆಟರ್, ಬಿ ಲೆಟರ್, ಐ, ಎಕ್ಸ್. ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ರೀಡಿಂಗ್ ನೋಡ್ತಾ ಇದ್ದೀರಾ ನೀವು. ಎಲ್ ಲೆಟರ್, ಎಸ್ ಲೆಟರ್, ಡಿ ಲೆಟರ್, ಎ ಲೆಟರ್, ಎನ್ ಲೆಟರ್, ಪಿ ಲೆಟರ್, ಜೆ ಲೆಟರ್, ಜಿ ಲೆಟರ್, ಕೆ ಲೆಟರ್, ಆರ್ ಲೆಟರ್. ಓಕೆ, ಸೊ ನೆಕ್ಸ್ಟ್, ಓ ಮೈ ಗಾಡ್, ಟ್ಯಾರೋ ಇಂದ ಏನು ಬರುತ್ತೆ ಎನರ್ಜಿ ಚೆಕ್ ಮಾಡೋಣ. Hangman. Page of Pentacles, 5 of Pentacles, 10 of Wands, Ace of Wands, 6 of Cups, 6 of Swords, 8 of Wands. Bottom of the card 9 of Cups ಇದೆ. ಓಕೆ, ದ ಹ್ಯಾಂಗ್ಮ್ಯಾನ್ ಫಸ್ಟ್ ಕಾರ್ಡ್ ನಿಮಗೆ ಬರ್ತಾ ಇದೆ. ನೋಡ್ಬೋದು ಇಲ್ಲಿ ಎನರ್ಜಿ ಕಂಟಿನ್ಯೂಸ್ಲಿ ಬರ್ತಾ ಇರುವಂಥದ್ದು. ಅವರು ಫಸ್ಟ್ ಸ್ಟೆಪ್ಪನ್ನು ತಗೊಳ್ಳೋದಕ್ಕೆ ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇರುವಂಥದ್ದು, ಕಷ್ಟಪಡ್ತಿರುವಂತಹ ಒಂದು ಎನರ್ಜಿ ಇದೆ. ಯಾಕಂತ ಹೇಳಿದ್ರೆ ಅವರು ಈಗೋದಲ್ಲೂ ಇದ್ದಾರೆ. ಈಗೋ ಮತ್ತು ಓಕೆ ರೈಟ್. ಸೊ ಅವರ ಎನರ್ಜಿಲಿ ಕನೆಕ್ಟ್ ಮಾಡಿದಾಗ ಅವರ ಈಗೋ ಜೊತೆಗೆ ಅವರ ಹಾರ್ಟ್ ಜೊತೆಗೆ ಅವರೇ ಒದ್ದಾಡ್ತಾ ಇದ್ದಾರೆ. ಅವರಿಬ್ಬರು ಮಧ್ಯ ಒದ್ದಾಡ್ತಾ ಇರುವಂತಹ ಎನರ್ಜಿ ಅಂದರೆ ಈಗೋ ಮತ್ತು ಅವರ ಹೃದಯದ ಮಧ್ಯ ಯುದ್ಧ ನಡೀತಿರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಅವರ ಹಾರ್ಟ್ ಅಂದರೆ ಅವರ ಹೃದಯ ಹೇಳ್ತಾ ಇರುವಂಥದ್ದು ಹೋಗು ನೀನೇ ಮಾತಾಡಿಸು ಅಂತ ಹೇಳಿದ್ರೆ, ಇಲ್ಲಿ ಈಗೋ ಹೇಳ್ತಿದೆ ಅವರೇ ಬಂದು ಮಾತಾಡಿಸ್ಲಿ, ನೀನ್ಯಾಕೆ ಮುಂದೆ ಹೋಗ್ತೀಯಾ. ಇಲ್ಲಿ ಈ ಈಗೋ ಈ ಹೃದಯ ಹಾರ್ಟ್ ಮಧ್ಯ ಯುದ್ಧ ನಡೀತಿದೆ. ಈ ಯುದ್ಧದಲ್ಲಿ ನಡೆಯುವಂಥದ್ದು ಅಂದರೆ ಗೆಲ್ಲುವಂಥದ್ದು ಯಾವುದು ಅಂತ ಹೇಳಿದ್ರೆ ಹಾರ್ಟ್. ಅಂದರೆ ಹಾರ್ಟ್ ಏನು ಹೇಳ್ತಿದೆ, ನೀನೇ ಹೋಗಿ ಮಾತಾಡಿಸು, ನಿನ್ನ ತಪ್ಪಿದೆಯೋ ಅವ್ರ ತಪ್ಪಿದೆಯೋ ನೀನೇ ಹೋಗಿ ಮಾತಾಡಿಸು, ಪ್ರೀತಿ ಮುಖ್ಯ, ಪ್ರೀತಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರೆ, ಈಗೋ ಬೇಡ ಅವರೇ ಬರಲಿ ಅಂತ ಹೇಳ್ತಿದೆ ಅಲ್ವಾ. ಸೊ ಈ ಎರಡರ ಯುದ್ಧದಲ್ಲಿ ಹೃದಯ ಮನಸ್ಸು ಏನು ಹೇಳುತ್ತೆ ಅದೇ ಗೆಲ್ಲತ್ತೆ. ಅಂದರೆ ಅವರೇ ಬಂದು ಮಾತಾಡಿಸುವಂತಹ ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಇಲ್ಲಿ ರಾತ್ರಿ ಸಮಯದಲ್ಲಿ ನಿಮ್ಮ ಪರ್ಸನ್ ತುಂಬ ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ. ನೀವು ಸಡನ್ಲಿ ಅವ್ರ ಬಗ್ಗೆ ಫೀಲ್ ಮಾಡೋದು ಅಥವಾ ಅವರ ಎನರ್ಜಿ ಹತ್ತಿರ ಇದೆ ಅಂತ ನಿಮಗೆ ಅನಿಸೋದು. ಅವ್ರ ಎನರ್ಜಿ ಹತ್ತಿರ ಇದೆ ಅಂತ ಹೇಳಿದ್ರೆ ಅವರು ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರು ನಿಮಗೆ ಮಾತಾಡಿಸ್ತಾರೆ ಅನ್ನೋಂಥ ಎನರ್ಜಿ, ಆ ಭಾವನೆ, ಆ ಫೀಲ್ ಏನು ಮಾಡ್ತೀರಾ ಅತಿಯಾಗ್ತಿದೆ ನಿಮ್ಮ ಮಧ್ಯ, ಅಂದರೆ ನಿಮಗೆ ಹೆಚ್ಚಾಗಿ. ಇಲ್ಲಿ
ನೀವು ಸಡನ್ನಾಗಿ ಅವ್ರ ಬಗ್ಗೆ ಏನು ಫೀಲ್ ಮಾಡ್ತೀರಲ್ವಾ, ಆ ಫೀಲಿಂಗ್ ಎನರ್ಜಿ ನಿಮ್ಮ ಪರ್ಸನಿಗೆ ಅದು ಕನೆಕ್ಟ್ ಆಗ್ತಾ ಇದೆ. ಇಲ್ಲಿ ಸೋಲ್ ಕನೆಕ್ಷನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ನಿಮ್ಮ ಒಂದು ಆಬ್ಸೆನ್ಸ್, ನಿಮ್ಮ ಈ ಒಂದು ಒಂಟಿತನ, ನೀವಿಲ್ದಿರುವಂತಹ ದಿನಗಳವರಿಗೆ ತುಂಬಾ ಕಷ್ಟ ಆಗಿ ನಡೆಸ್ತಿರುವಂಥದ್ದು ನೋಡ್ಬೋದು. 5 ಆಫ್ ಪೆಂಟಿಕಲ್ ಎನರ್ಜಿ ಇದೆ, ಹಾಗೆಯೇ ಇಲ್ಲಿ 10 ಆಫ್ ಫ್ಯಾನ್ಸ್ ಎನರ್ಜಿ ಕೂಡ ಇದೆ, 9 ಆಫ್ ಕಪ್ಸ್ ಎನರ್ಜಿ ಕೂಡ ಇದೆ. ನಿಮ್ಮ ಆಬ್ಸೆನ್ಸ್ ಅವರಿಗೆ ತುಂಬಾ ಕಷ್ಟ ಕೊಡ್ತಾ ಇರುವಂಥದ್ದು. ಇಲ್ಲಿ ನಿಮ್ಮ ಪ್ರೊಫೈಲ್ ಫೋಟೋನ ನೋಡ್ತಾ ಇದ್ದಾರೆ. ಇಲ್ಲಿ ಅವರಿಗೆ ತುಂಬ ಇಷ್ಟ ಆಗಿರುವಂಥ ಪಿಕ್ ಇದೆ ಅವ್ರ ಹತ್ರ. ಅಂದರೆ ಅವ್ರು ನಿಮಗೆ ಹೇಳಿರ್ಬೋದು, ನನಗೆ ಈ ಒಂದು ನಿನ್ನ ಫೋಟೋ ನನಗೆ ತುಂಬಾ ಇಷ್ಟ ಆಯ್ತು, ನನ್ನ ಹತ್ರ ಯಾವಾಗಲೂ ಇರುತ್ತೆ ಅಂತ ಹೇಳಿಬಿಟ್ಟು. ಅಥವಾ ನೀವು ಅವ್ರ ಫೋಟೋನ ನಿಮ್ಮ ವಾಲ್ಪೇಪರ್ ಆಗಿ ಹಾಕ್ಕೊಂಡಿರ್ಬೋದು, ಅಥವಾ ಅವರು ನಿಮ್ಮ ಫೋಟೋನ ವಾಲ್ಪೇಪರ್ ಆಗಿ ಹಾಕ್ಕೊಂಡಿರ್ಬೋದು, ಅಥವಾ ನಿಮ್ಮಿಬ್ಬರು ಫೋಟೋನ ವಾಲ್ಪೇಪರಲ್ಲೇ ಹಾಕ್ಕೊಂಡಿರ್ಬೋದು. ಬಟ್ ಅದನ್ನು ನೋಡ್ತಾ ಇಲ್ಲೊಂದು ಕಡೆ ಫೀಲ್ ಮಾಡ್ತಿರುವಂಥ ಎನರ್ಜಿ ಇದೆ. ನಿಮ್ಮ ವಾಯ್ಸ್ನ ನೆನ್ಪು ಮಾಡ್ಕೊಳ್ತಿರುವಂಥ ಒಂದು ಎನರ್ಜಿ ಇದೆ. ಈ ಒಂದು ಸೈಲೆನ್ಸ್ನ ಅವರು ತುಂಬ ಮೇಂಟೈನ್ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ಪರ್ಸನಿಗೆ ಈ ಸೈಲೆನ್ಸು, ಈ ನೋವು ಇದೆಲ್ಲ ಹೊಸದಲ್ಲ ಅವರಿಗೆ. ಹಾಗಾಗಿ ಅವ್ರಿಗೆ ಏನಂತ ಹೇಳಿದ್ರೆ ಇದನ್ನೆಲ್ಲ ಈಸಿಯಾಗಿ ಅವರು ಮೇಂಟೈನ್ ಮಾಡ್ಬೋದು, ಈಸಿಯಾಗಿ ಅದನ್ನು ಅವರು ಕ್ಯಾರಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವ್ರ ಪಾಸ್ಟಲ್ಲಿ ಒಂದು ಪೇಯ್ನ್ ಇದೆ ಅವ್ರ ಲೈಫಲ್ಲಿ. ಸೊ ಹಾಗಾಗಿ ಈ ಒಂದು ಪೇಯ್ನ್ ಏನಿದೆ, ಈಗ ನಿಮ್ಮಿಬ್ಬರ ಮಧ್ಯೆ ಆಗಿರುವಂಥ ಪೇಯ್ನ್ ಏನಿದೆ, ಅದು ತುಂಬ ದೊಡ್ಡ ಮ್ಯಾಟ್ರ್ ಆಗ್ತಿಲ್ಲ ಅವರಿಗೆ. ಸೊ ಇದು ನಿಮಗೆ ಎಲ್ಲೊಂದು ಕಡೆ ಹೊಸದು, ಈ ಥರದ ಪೇಯ್ನ್. ಸೊ ಹಾಗಾಗಿ ನೀವಿಲ್ಲಿ ಚಡಪಡಿಸ್ತಾ ಇದ್ದೀರಾ. ಇಲ್ಲಿ ಈ ಕನೆಕ್ಷನ್ ಏನಿದೆ, ನಿಮ್ಮಿಬ್ಬರ ಮಧ್ಯೆ ಈ ಕನೆಕ್ಷನ್ ಏನಿದೆ, ಮತ್ತೆ ಮಾತಾಡೋದಕ್ಕೆ ಸಿದ್ಧ ಮಾಡ್ತಿರುವಂತಹ ಒಂದು ಎನರ್ಜಿ ಇದೆ. ಯೂನಿವರ್ಸ್ನ ಬರ್ತಿರುವಂತಹ ಸೈನ್ ಇದಾಗಿದೆ. ಅತಿ ಶೀಘ್ರದಲ್ಲೇ ಅವರಿಂದ ಒಂದು ಮಾತನ್ನು ಕೂಡ ನೀವು ಇಲ್ಲಿ ಕೇಳಬಹುದು ಅನ್ನುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ನಿಮ್ಮನ್ನ ಇಗ್ನೋರ್ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಸಾಧ್ಯನೇ ಇಲ್ಲ. ಓಕೆನಾ? ಸೊ ಅವರಿಗೆ ಪಾಸ್ಟಲ್ಲಿ ಪೇಯ್ನ್ ಎಷ್ಟೇ ಇರ್ಬೋದು, ಅಥವಾ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಎಷ್ಟೇ ಇರ್ಬೋದು, ಬಟ್ ನಿಮ್ಮ ಜೊತೆಗಿರುವಂಥ ಕನೆಕ್ಷನ್ ತುಂಬಾ ಸ್ಪೆಷಲ್ ಆಗಿರುವಂಥದ್ದು. ಅವ್ರು ನಿಮಗೆ ಹೇಳಿರ್ಬೋದು ಕೂಡ, ನೀನು ನನಗೆ ತುಂಬಾ ಸ್ಪೆಷಲ್ ಆಗಿರುವಂತಹ ವ್ಯಕ್ತಿ ಅಂತ ಹೇಳಿಬಿಟ್ಟು. ಓಕೆ, ಇಲ್ಲಿ ನೋಡ್ತಿರಬಹುದು ಪೇಜ್ ಆಫ್ ಪೆಂಟಿಕಲ್ ಎನರ್ಜಿ. ಇಲ್ಲಿ ನಿಮ್ಮ ಒಂದು ಲೈಫಲ್ಲಿ ಇದ್ದಂತಹ ಒಂದು ಪೇಯ್ನ್, ಅಥವಾ ನಿಮ್ಮ ಪರ್ಸನ್ ಲೈಫಲ್ಲಿ ಇದ್ದಂತಹ ಪೇಯ್ನ್ ಏನಿತ್ತು, ಅದು ಕಂಪ್ಲೀಟಾಗಿ ಹೀಲ್ ಆಗ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ಅಂದರೆ ಇಲ್ಲಿ ನೀವು ಅವ್ರ ಲೈಫಿಗೆ ಬಂದಮೇಲೆ ಕೆಲವೊಂದಷ್ಟು ಸತ್ಯಗಳನ್ನು ಅರ್ಥ ಮಾಡಿಸಿದ್ದೀರಾ, ಅವ್ರು ನಿಮ್ಮ ಲೈಫಿಗೆ ಬಂದಮೇಲೆ ಕೆಲವೊಂದಷ್ಟು ಸತ್ಯಗಳನ್ನು ಅರ್ಥ ಮಾಡಿಸಿದ್ದಾರೆ. ಏನು ಸತ್ಯ ಅಂತ ಹೇಳಿದ್ರೆ, ಜೀವನದ ಒಂದು ಸತ್ಯ. ಲೈಫಲ್ಲಿ ಯಾರನ್ನು ನಂಬಬೇಕು, ಹೇಗೆ ನಂಬಬೇಕು, ಯಾರಿಗೆ ಎಷ್ಟು ಪ್ರೀತಿ ಕೊಡಬೇಕು, ಯಾರಿಗೆ ಎಷ್ಟು ಗೌರವ ಕೊಡಬೇಕು, ಯಾರನ್ನು ಹೇಗೆ ನೋಡಬೇಕು, ಪ್ರತಿಯೊಂದೂ ಕೂಡ ಇಲ್ಲಿ ಒಬ್ರಿಗೊಬ್ರು ಪಾಠ ಕಲಿಸ್ಕೊಂಡಿರುವಂಥ ಒಂದು ಎನರ್ಜಿ ಇದೆ. ಇಲ್ಲಿ ನಿಮ್ಮ ಒಂದು ರೂಟ್ ಏನಿತ್ತು, ನಿಮ್ಮ ಲೈಫಿನ ಒಂದು ರೂಟ್ ಅಂದರೆ ಬೇರು ಏನಿತ್ತು, ಅದು ತುಂಬ ಸ್ಟ್ರಾಂಗ್ ಆಗಿ ಇಬ್ಬರು ಕೂಡ ಬಿಲ್ಡ್ ಮಾಡ್ಕೊಂಡಿದ್ದೀರ. ಮಾತುಕತೆಯಿಂದ ಇರ್ಬೋದು, ಅಥವಾ ಒಬ್ರನ್ನೊಬ್ರು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಆಗಿರ್ಬೋದು, ನಿಮ್ಮನ್ನು ಅವರು ತಿದ್ದುತ್ತಾ, ಅವರು ನಿಮ್ಮನ್ನು ತಿದ್ದುತ್ತಾ, ಎಲ್ಲೋ ಒಂದು ಕಡೆ ಆ ರೂಟ್ ಅನ್ನೋವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿರುವಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ನಿಮ್ಮನ್ನ ಮರ್ತಿದ್ದೀನಿ ಅನ್ನೋ ಥರಲ್ಲಿ ನಟಿಸ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಬರ್ತಿದೆ. ಆದರೆ ಪ್ರತಿದಿನ ಅವ್ರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಎನರ್ಜಿಯಿಂದ ಅವರು ದೂರ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ರಿಪೀಟ್ ಆಗಿ ನಿಮಗೆ ಯೂನಿವರ್ಸಿಂದ ಬರ್ತಿರುವಂತಹ ಸೈನ್ ಇದಾಗಿದೆ. ಇಲ್ಲಿ ರಿಯೂನಿಯನ್, ಸಡನ್ ರಿಯೂನಿಯನ್ ಇದೆ. ಇಲ್ಲಿ ನೋಡಬಹುದು ಪೇಜ್ ಆಫ್ ಪೆಂಟಿಕಲ್ ಎನರ್ಜಿ, ಹಾಗೆಯೇ ಏಸ್ ಆಫ್ ವ್ಯಾಂಡ್ಸ್ ಎನರ್ಜಿಯಲ್ಲಿ, ಆ್ಯಂಡ್ ಏಸ್ ಆಫ್ ಫ್ಯಾಂಡ್ಸ್ ಹಾಗೆ 8 ಆಫ್ ಫ್ಯಾಂಡ್ಸ್ ಎನರ್ಜಿಲಿ ಬರ್ತಿರುವಂಥದ್ದು. ಸಡನ್ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿಯಾಗಿ ಬರ್ತಿದೆ. ಇಲ್ಲಿ ಲೇಟ್ ನೈಟಲ್ಲಿ ಕಾಲ್ ಮಾಡುವಂಥದ್ದು, ಲೇಟ್ ನೈಟಲ್ಲಿ ನೀವು ಮಾತಾಡುವಂತಹ ಎನರ್ಜಿ ಕೂಡ ಬರ್ತಿದೆ. ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್ ಕೂಡ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮ ಎನರ್ಜಿ, ನಿಮ್ಮ ಪರ್ಸನ್ ಎನರ್ಜಿ ಎರಡೂ ಕೂಡ ಮತ್ತೆ ಒಂದಾಗುವಂಥದ್ದು. ಹಾಗೆ ಇಲ್ಲಿ ಇದೊಂದು ನಿಮ್ಮ ಎನರ್ಜಿ, ನಿಮ್ಮ ಪರ್ಸನ್ ಎನರ್ಜಿಯಿಂದ ಬರ್ತಿರುವಂತಹ ಒಂದು ಬ್ಯೂಟಿಫುಲ್ ಸೈನ್, ಬ್ಯೂಟಿಫುಲ್ ಮೆಸೇಜ್ ಏನು ಅಂತ ಹೇಳಿದ್ರೆ, ಈ ಡೆಸ್ಟಿನಿ ಏನಿದೆ ಅದು ರಿಯೂನಿಯನ್ ಸೈನ್ ಇಲ್ಲಿ ಹೆಚ್ಚಾಗಿ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಒಂದು ಡೆಸ್ಟಿನಿ ಈ ವ್ಯಕ್ತಿ, ನಿಮ್ಮ ವ್ಯಕ್ತಿಗೆ ಡೆಸ್ಟಿನಿ ನೀವು. ಸೊ ಈ ಎರಡು ಡೆಸ್ಟಿನಿಗಳು ಒಂದಾಗ್ತಿರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ.
ಓಕೆನಾ. ಸೊ ಇಲ್ಲಿ ಯೂನಿವರ್ಸ್ ನಿಮಗೊಂದು ವಾರ್ನಿಂಗ್ ಕೂಡ ಕೊಡ್ತಾ ಇದೆ. ನೀವು ತುಂಬ ಭಯ ಪಡ್ತಾ ಇದ್ರಿ, ಈ ವ್ಯಕ್ತಿ ಕಳೆದೋಗ್ಬಿಡ್ತಾರೆ, ಈ ಪ್ರೀತಿ ಕಳೆದೋಗ್ಬಿಡುತ್ತೆ, ಈ ವ್ಯಕ್ತಿ ಮತ್ತೆ ಬರಲ್ಲ, ಈ ಥರ ನೀವಿಲ್ಲಿ ಫೀಲ್ ಮಾಡ್ತಾ ಇದ್ರಿ. ಯಾಕಂತ ಹೇಳಿದ್ರೆ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಈ ಒಂದು ಜಗಳ ಏನಿತ್ತು, ಯಾವತ್ತೂ ಕೂಡ ಈ ಥರ ನೀವು ಜಗಳ ಮಾಡ್ಕೊಂಡಿಲ್ಲ, ಇಷ್ಟು ದಿನ ನೀವು ಯಾವತ್ತೂ ಬಿಟ್ಟಿರಲಿಲ್ಲ. ಸೊ ಅದಕ್ಕೆ ನಿಮಗೆಲ್ಲೋ ಒಂದು ಕಡೆ ಭಯ ಆಗ್ತದೆ ಈ ವ್ಯಕ್ತಿ ಮೇಲೆ. ಸೊ ಯೂನಿವರ್ಸ್ ನಿಮಗೆ ಹೇಳ್ತಿರುವಂಥದ್ದು, ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಕಾಗಿರುವಂಥದ್ದು ಏನೂ ಇಲ್ಲ. ಓವರ್ ಥಿಂಕಿಂಗ್ ಮಾಡೋದನ್ನು ಮೊದಲು ಸ್ಟಾಪ್ ಮಾಡಿ. ಪಾಸ್ಟ್ ಪೇನ್ ಏನಿದೆ ಅದನ್ನು ಫ್ಯೂಚರ್ಗೆ ತಗೊಂಡು ಬರಬೇಕಾಗಿರುವಂಥದ್ದು ಏನೂ ಇಲ್ಲ. ಪಾಸ್ಟ್ ಪೇನನ್ನು ಪಾಸ್ಟಲ್ಲೇ ಬಿಟ್ಬಿಟ್ಟು ಮುಂದೆ ಏನಿದೆ ಜೀವನ ಅದ್ರ ಬಗ್ಗೆ ಯೋಚನೆ ಮಾಡಿ. ಈ ಹೀಲಿಂಗ್ ನಂತರ ಬರೋದೇ ಲವ್. ಹೆಚ್ಚು ಪ್ಯೂರ್ ಆಗಿರುವಂತಹ ಲವ್ನ ನೀವು ಪಡ್ಕೊಳ್ತೀರಾ ಈ ವ್ಯಕ್ತಿಯಿಂದ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ನೀವು ಕಾಯ್ತಿದ್ದಂತಹ ಮಾತು ನಿಮ್ಮ ಕಿವಿಗೆ ಆದಷ್ಟು ಬೇಗ ನಿಮ್ಮ ವ್ಯಕ್ತಿಯಿಂದ ತಲುಪತ್ತೆ. ಓಕೆನಾ. ಸೊ ತುಂಬಾ ಪಾಸಿಟಿವ್ ಆಗಿರೋ ಎನರ್ಜಿ ಇಲ್ಲಿ. ಯೂನಿವರ್ಸ್ ಈಗ ನಿಮ್ಮಿಬ್ಬರ ಹೃದಯನ ಮತ್ತೆ ಹತ್ತಿರ ಮಾಡೋದಕ್ಕೆ ಹತ್ತಿರ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ. ನೀವು ಯೂನಿವರ್ಸ್ಗೆ ಸಪೋರ್ಟಿವ್ ಆಗಿರಿ, ಯೂನಿವರ್ಸ್ಗೆ ಸರೆಂಡರ್ ಆಗಿರಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ತುಂಬಾ ಪಾಸಿಟಿವ್ ಆಗಿತ್ತು. ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಹಾಗೆಯೇ ಈ ಒಂದು ರೀಡಿಂಗ್ನ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ ಬರೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್. ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಪಾಸಿಟಿವ್ ಆಗಿರುವಂತಹ, ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ನೆರವೇರಲಿ ಆದಷ್ಟು ಬೇಗ ಅಂತ ಹೇಳ್ತಾ, ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ನೋಡ್ಬೋದು ಪೂರ್ಣ ಚಂದ್ರನ ಆಕಾರದಲ್ಲಿ ಬಂದು ನಿಂತ್ಕೊಂಡಿದೆ, ಕಾಣಿಸ್ತಾ ಇದೆಯಾ? ಸೊ ಎಲ್ಲ ಎನರ್ಜಿಗಳು ಒಂದಾಗಿ ಕೂಡ್ತಾ ಇರುವಂಥದ್ದು. ಡೋಂಟ್ ವರಿ, ಬಿ ಪಾಸಿಟಿವ್, ಖುಷಿಯಾಗಿರಿ, ಸಂತೋಷವಾಗಿರಿ. ಆಗಿದೆಲ್ಲವೂ ಕೂಡ ಒಳ್ಳೆಯದಕ್ಕೆ, ಆಗಲಿರೋದು ಕೂಡ ಒಳ್ಳೆಯದಕ್ಕೆ ಆಗಿರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇರಲಿ.